ಸತತ 8ರಿಂದ 9 ಬಾರಿ ನೋಟಿಸ್ ಅನ್ನ ಕೊಟ್ಟರು ಕೂಡ ಇಡಿ ಸಮನ್ಸ್ ಜಾರಿ ಮಾಡಿದ್ರು ಕೂಡ ಅರವಿಂದ್ ಕೇಜ್ರಿವಾಲ್ ಅವರು ತಪ್ಪಿಸ್ಕೊಳ್ತಾನೆ ಇದ್ದಾರೆ. ಆದರೆ ಇವತ್ತು ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅರೆಸ್ಟ್ ಆಗಿದ್ದಾರೆ. ಅಬಕಾರಿ ನೀತಿ ಹಗರಣದಲ್ಲಿ ಕೇಜ್ರಿವಾಲ್ ಬಂಧನ ಆಗಿರುವಂತದ್ದು. ಕೇಜ್ರಿವಾಲ್ ಬಂಧಿಸಿ ಇಡಿ ಕಚೇರಿಯಲ್ಲಿ ವಿಚಾರಣೆಯನ್ನ ನಡೆಸಲಾಯಿತು. ನಾಳೆ ಕೋರ್ಟ್ ಮುಂದೆ ಹಾಜರುಪಡಿಸಲಿದ್ದಾರೆ ಇಡಿ ಅಧಿಕಾರಿಗಳು. ಬಂಧನ ಖಂಡಿಸಿ ಆಪ್ ಕಾರ್ಯಕರ್ತರು ಹೈ ಡ್ರಾಮವೇ ನಡೆಸಿದ್ದಾರೆ. ಕೇಜ್ರಿವಾಲ್ ನಿವಾಸದ ಮುಂದೆ ಕೇಂದ್ರದ ವಿರುದ್ಧ ಪ್ರತಿಭಟನೆಗಳು ಕೂಡ ನಡೆದವು. ಸುಪ್ರೀಂ ಕೋರ್ಟ್ನಲ್ಲಿ ತುರ್ತು ವಿಚಾರಣೆಗೆ ಆ ಮನವಿ ಕೂಡ ಮಾಡಿಕೊಂಡಿದೆ. ಅಧಿಕಾರದಲ್ಲಿ ಇರುವಾಗಲೇ ಅರೆಸ್ಟ್ ಆದ ಮೊದಲ ಸಿಎಂ ಅರವಿಂದ್ ಕೇಜ್ರಿವಾಲ್. 2 ತಿಂಗಳ ಅಂತರದಲ್ಲಿ 2ನೇ ಸಿಎಂ ಕೂಡ ಅರೆಸ್ಟ್ ಆಗಿದ್ದಾರೆ. ಜಾರ್ಖಂಡ್ ಸಿಎಂ ಆಗಿರುವಂತಹ ಸೊರೇನ್ ಬಂಧನ ಕೂಡ ಆಯಿತು. ರಾಜ್ಯಪಾಲರಿಗೆ ರಾಜೀನಾಮೆ ಸಲ್ಲಿಕೆ ಬಳಿಕ ಅರೆಸ್ಟ್ ಆಗಿದ್ರು. ಆದರೆ ಫೆಬ್ರವರಿ 1ರಂದು ಅರೆಸ್ಟ್ ಆಗಿರುವಂತಹ ಹೇಮಂತ್ ಸೊರೇನ್ ಅವರು. ಆದರೆ ಇವತ್ತು ಅರವಿಂದ್ ಕೇಜ್ರಿವಾಲ್ ಅವರ ಬಂಧನ ಆಗಿರುವಂಥದ್ದು. ದೆಹಲಿ ಅಬಕಾರಿ ನೀತಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಅರವಿಂದ್ ಕೇಜ್ರಿವಾಲ್ ಬಂಧನ ಆಯಿತು. ಬಂಧನ ಆಗ್ತಾ ಇದ್ದಂತೆ ಆಪ್ನ ಸದಸ್ಯರು, ಕಾರ್ಯಕರ್ತರು ಹಾಗೆ ಅರವಿಂದ್ ಕೇಜ್ರಿವಾಲ್ ಅಭಿಮಾನಿಗಳು ಅವರ ಮನೆ ಮುಂದೆ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ನಡೆಸ್ತಾ ಕಾರ್ಯಕರ್ತರು ಇನ್ನೊಂದು ಕಡೆ ಇಡಿ ಕಚೇರಿಗೆ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಮನೀಶ್ ಸಿಸೋಡಿಯಾ, ಸಂಜಯ್ ಸಿಂಗ್ ಕೂಡ ನೇರವಾಗಿ ಜೈಲಲ್ಲಿದ್ದ ಮನೆಗೆ ಹೋಗಿ ತೆಲಂಗಾಣ ಮಾಜಿ ಸಿಎಂ ಕೇಸಿಆರ್ 2 ಗಂಟೆಗಳಿಗೂ ಕೂಡ ಸಂಘ ಅಷ್ಟೇ ತನಿಖೆ ಕೂಡ ನಡೆಸಿದ್ರು. ಅದಾದ ಮೇಲೆ ಕಂಪನಿಯಲ್ಲಿ ಮಾಡಿಕೊಂಡು ಕರ್ಕೊಂಡು ಹೋದ್ರು. ಕವಿತಾರನ್ನ ವಿಚಾರಣೆ ಮಾಡಿದ್ದಕ್ಕೆ ಕೂಡ ಮೆತ್ತಗಾಗಿದ್ರು. ಮನೆ ಎದುರುಗಡೆ ಮಟ್ಟದ ಪ್ರತಿಭಟನೆ. ಸರ್ಕಾರ ಮೇಲೆ ಅಬಕಾರಿ ಹಗರಣ ಸರ್ಕಾರದ ವಿರುದ್ಧ ಇದೇ ವಿಚಾರಣೆಗೆ ಅಧಿಕಾರಿಗಳು ವ್ಯಕ್ತಪಡಿಸಿದ್ದಾರೆ. ಬಂಧಿಸಿರುವಂತದ್ದು ಅರವಿಂದ್ ಕೇಜ್ರಿವಾಲ್ ಅವರನ್ನ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಟೋಟಲ್ 4 ಪ್ರಭಾವಿ ನಾಯಕರ ಬಂಧನ ಈಗಾಗಲೇ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ಕಾರದಲ್ಲಿ 2ನೇ ಕೇಜ್ರಿವಾಲ್ ಹೋರಾಟ ಇನ್ನೊಂದು ಕಡೆ ಸಿಚುವೇಶನ್ ಯಾವ ರೀತಿಯಾಗಿದೆ, ಜೈಲಿಂದಲೇ ಅಧಿಕಾರವನ್ನ ನಡೆಸ್ತಾರೆ, ಏನು ತೊಂದರೆ ಇಲ್ಲ, ಅಲ್ಲಿಂದನೇ ಅವರು ಕಾರ್ಯವನ್ನ ನಿರ್ವಹಿಸ್ತಾರೆ. ರಾಷ್ಟ್ರ ರಾಜಧಾನಿ ನವದೆಹಲಿಯ ಬಿಗ್ಗೆಸ್ಟ್ ಸುದ್ದಿ ಇದು. ದೆಹಲಿಯ ಸಿಎಂ ಕೇಜ್ರಿವಾಲ್ ಅವರು ಇಂದು ಇಡಿ ಅಧಿಕಾರಿಗಳು ಅರೆಸ್ಟ್ ಮಾಡಿರ್ತಕ್ಕಂಥದ್ದು, ಬಂಧನಕ್ಕೆ ಒಳಪಡಿಸಿರ್ತಕ್ಕಂಥದ್ದು. ಈಗಾಗಲೇ 9 ಬಾರಿ ಇಡಿ ಸಮನ್ಸ್ ಅನ್ನ ಜಾರಿ ಮಾಡುತ್ತೆ. 9 ಬಾರಿ ಇಡಿ ಸಮನ್ಸ್ ಜಾರಿ ಮಾಡಿದ್ರು ಕೂಡ ಒಂದು ನೆಗ್ಲಿಜೆನ್ಸಿಯನ್ನ ತೋರುವ ಮೂಲಕ ಕಾನೂನಿನ ವಿರುದ್ಧವಾಗಿ ಹೋರಾಟವನ್ನು ನಡೆಸಲಿಕ್ಕೆ ಕೇಜ್ರಿವಾಲ್ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಏನು ಇಂದು ಕೋರ್ಟಿನ ಆದೇಶ ಏನಿತ್ತು, ದೆಹಲಿಯ ಕೋರ್ಟಿನ ಆದೇಶ, ಈ ಆದೇಶದ ಮೇರೆಗೆ ಇಡಿ ಅಧಿಕಾರಿಗಳು ದೆಹಲಿಯ ಅರವಿಂದ್ ಕೇಜ್ರಿವಾಲ್ ನಿವಾಸದಲ್ಲಿ ಏನು ನಿವಾಸಕ್ಕೆ ತೆರಳಿ ಅವರನ್ನ ವಿಚಾರಣೆಯನ್ನ ಕೂಡ ಮಾಡ್ತಾರೆ. ಆ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ಅನ್ನ ಅರವಿಂದ್ ಕೇಜ್ರಿವಾಲ್ ಕೊಡದೇ ಇದ್ದ ಕಾರಣದಿಂದ ಅವರನ್ನ ಬಂಧನ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಅರವಿಂದ್ ಕೇಜ್ರಿವಾಲ್ ಮನೆ ಮುಂಭಾಗದಲ್ಲೂ ಕೂಡ ಅವರನ್ನ ಇಡಿ ಕಚೇರಿಗೆ ಕರೆತರೋದಕ್ಕೆ ಬಹಳಷ್ಟು ಸತತ ಪ್ರಯತ್ನವನ್ನ, ಕಸರತ್ತನ್ನ ಕೂಡ ಪೊಲೀಸರು, ದೆಹಲಿಯ ಪೊಲೀಸರು ನಡೆಸ್ತಾ ಇರ್ತಕ್ಕಂಥದ್ದು, ಹಾಗೆ ಅಧಿಕಾರಿಗಳು, ಇಡಿ ಅಧಿಕಾರಿಗಳು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಆದ್ರೆ ಕಾರ್ಯಕರ್ತರು ಅದಕ್ಕೆ ಅನುವು ಮಾಡಿಕೊಡದೇ ಇರೋದ್ರಿಂದ ಸಾಕಷ್ಟು ಗೊಂದಲ ಹಾಗೂ ಹೈಡ್ರಾಮಾ ಕೇಜ್ರಿವಾಲ್ ನಿವಾಸದಲ್ಲೂ ಕೂಡ ಉಂಟಾಗಿರ್ತಕ್ಕಂಥದ್ದು. ಇದೀಗ ನಾನು ಏನು ಇಡಿ ಕಚೇರಿಯ ಮುಂಭಾಗದಲ್ಲಿರ್ತಕ್ಕಂಥದ್ದು, ಕೆಲವೇ ಕ್ಷಣಗಳಲ್ಲಿ ಕೇಜ್ರಿವಾಲ್ ಅವರನ್ನ ಇಡಿ ಕಚೇರಿಯ ಮುಂಭಾಗಕ್ಕೆ ಕರೆದುಕೊಂಡು ಬರುವಂತಹ ಎಲ್ಲಾ ಪ್ರಯತ್ನವನ್ನು ಕೂಡ ಪೊಲೀಸರು ಮಾಡ್ತಾ ಇರ್ತಕ್ಕಂಥದ್ದು. ಈಗ ನಾನು ಇಡಿ ಕಚೇರಿಯ ಮುಂಭಾಗದ ರಸ್ತೆಯಲ್ಲಿರ್ತಕ್ಕಂಥದ್ದು, ಈಗಾಗಲೇ ಎಲ್ಲವನ್ನೂ ಕೂಡ ಪೊಲೀಸರು ಕ್ಲಿಯರ್ ಮಾಡಿದ್ದಾರೆ. ಬಂದೋಬಸ್ತ್ ಅನ್ನು ಮಾಡುವ ಮೂಲಕ ಈಗಾಗಲೇ ನೋಡಬಹುದು, ಬ್ಯಾರಿಕೇಡ್ ಹಾಕುವ ಮೂಲಕ ಸಂಪೂರ್ಣವಾಗಿ ಬಂದೋಬಸ್ತ್ ಅನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಯಾಕಂದ್ರೆ ಈಗ ಇಡಿ ಅಧಿಕಾರಿಗಳು ಕೆಲವೇ ಕ್ಷಣಗಳಲ್ಲಿ ಬಂಧಿಸಿರುವಂತಹ ಏನು ಕೇಜ್ರಿವಾಲ್ ಅವರನ್ನ ಇದೇ ಮಾರ್ಗದಲ್ಲಿ ಕರೆದುಕೊಂಡು ಬರ್ತಾರೆ. ಆ ಸಂದರ್ಭದಲ್ಲಿ ಏನು ಆಪ್ನ ಕಾರ್ಯಕರ್ತರಿರ್ಬೋದು, ಹಾಗೆಯೇ ಸಾಕಷ್ಟು ಮಂದಿ ಇಲ್ಲಿ ಕ್ರೌಡ್ ಆಗುವಂತಹ ಸಂದರ್ಭ ಕೂಡ ಎದುರಾಗ್ತಕ್ಕಂಥದ್ದು. ಪರಿಸ್ಥಿತಿಯನ್ನು ನಿಭಾಯಿಸುವ ನಿಟ್ಟಿನಲ್ಲಿ ಏನು ಪೊಲೀಸರು, ದೆಹಲಿಯ ಪೊಲೀಸರು ಸಂಪೂರ್ಣವಾಗಿ ಒಂದು ಬಂದೋಬಸ್ತನ್ನ ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಏನು ಇಡಿ ಅಧಿಕಾರಿಗಳು ಬಂಧಿಸಿರುವಂತಹ ಕೇಜ್ರಿವಾಲ್ ಅವರನ್ನ ಕರೆತರಲಿಕ್ಕೆ ಸತತ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ದೆಹಲಿಯ ಕೇಜ್ರಿವಾಲ್ ನಿವಾಸದಿಂದ ಹೊರಟಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ನಿಕೇಶ್.
ಈಗ ಗಮನಿಸ್ತಾ ಇದ್ದೀವಿ, ಒಂದ್ ಕಡೆ ಕೇಜ್ರಿವಾಲ್ ಅವರ ಆಪ್ತರು ಇರ್ಬೋದು, ಅವರ ಕಾರ್ಯಕರ್ತರು ಇರ್ಬೋದು, ಎಲ್ಲರೂ ಕೂಡ ಪ್ರತಿಭಟನೆ ನಡೆಸ್ತಾ ಇದ್ರೆ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಒಂದ್ ಕಡೆ ಆದರೆ, ಇತ್ತ ಕಡೆ ಇನ್ನೊಬ್ರು ಕೂಡ ಹೇಳ್ತಾ ಇದ್ರು ಜೈಲಿನಿಂದಲೇ ಅವರು ಅಧಿಕಾರವನ್ನ ಚಲಾಯಿಸ್ತಾರೆ, ಏನು ಸಮಸ್ಯೆ ಇಲ್ಲ, ನಾವು ಕೂಡ ಸುಪ್ರೀಂ ಕೋರ್ಟ್ ಮುಂದೆ ಮನವಿಯನ್ನ ಮಾಡ್ಕೊಳ್ತೀವಿ ಅಂತ ಹೇಳ್ತಿದ್ದಾರೆ. ನಟೇಶ್, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆಯಾ? ಮತ್ತೆ ಸಂಪರ್ಕ ಮಾಡ್ತೀನಿ. ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆ ಅರವಿಂದ್ ಕೇಜ್ರಿವಾಲ್ ಅವರು ಅರೆಸ್ಟ್ ಆದ್ರು, ಆದರೆ ಅವರ ಆಪ್ ಕಾರ್ಯಕರ್ತರು ಹಾಗೆ ಅವರ ಅಭಿಮಾನಿಗಳು ಹೇಳ್ತಾ ಇರುವಂಥದ್ದು ಯಾವುದೇ ಕಾರಣಕ್ಕೂ ಕೂಡ ರಿಸರ್ನ್ ಮಾಡಲ್ಲ, ಅವರು ಅಲ್ಲಿಂದನೇ ನಾವು ಅಧಿಕಾರವನ್ನು ಚಲಾಯಿಸ್ತೀವಿ ಅನ್ನುವಂಥ ಹೇಳಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಮತ್ತೆ ಪಡೆಯೋಣ. ನಮ್ಮ ಪ್ರತಿನಿಧಿ ನಟೇಶ್ ಮತ್ತೆ ಜಾಯ್ನ್ ಆಗಿದ್ದಾರೆ. ನಟೇಶ್, ಒಂದ್ ಕಡೆ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತಹ ಕಾರ್ಯಕರ್ತರು, ಅದರ ನಡುವೆ ಈಗ ಅಲ್ಲಿನ ಸಿಚುವೇಶನ್ ನೋಡಿದ್ರೆ ಪೊಲೀಸರು ಕೂಡ ಎಲ್ಲ ರೀತಿಯಾದಂಥ ಸಜ್ಜನ್ನ ಮಾಡ್ಕೊಂಡಿದ್ದಾರೆ. ಇಡಿ ಅಧಿಕಾರಿಗಳು ಕೂಡ ಇವತ್ತು ಅರೆಸ್ಟ್ ಮಾಡುವಂತ ನಿಟ್ಟಿನಲ್ಲಿ ಎಲ್ಲ ಟೈಟ್ ಸೆಕ್ಯೂರಿಟಿ ಕೂಡ ಮಾಡ್ಕೊಂಡಿದ್ದಾರೆ. ಬಟ್ ಇನ್ನೊಂದು ಕಡೆಯಲ್ಲಿ ಅರೆಸ್ಟ್ ಆದ್ರೂ ನೆಕ್ಸ್ಟ್ ಯಾವ ರೀತಿಯಾಗಿ ಬೆಳವಣಿಗೆ ಆಗ್ತಾ ಇದೆ ಸದ್ಯ ಅಲ್ಲಿ ಪರಿಸ್ಥಿತಿ ಅಂತ? ಎಸ್ ನಿಕೇಶ್, ಏನು ಅಕ್ರಮ ಅಬಕಾರಿ ಹಗರಣದ ಹಿನ್ನೆಲೆ ಸಿಎಂ ಕೇಜ್ರಿವಾಲ್ ಅರೆಸ್ಟ್ ಆಗಿರ್ತಕ್ಕಂಥದ್ದು. ಅಂದ್ರೆ ಈ ವಿಚಾರವಾಗಿ ಇದೀಗ ಮತ್ತೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸುವ ಮೂಲಕ, ಅಂದ್ರೆ ಕೇಜ್ರಿವಾಲ್ ಅವರ ಏನು ವಕೀಲರ ತಂಡ ಏನಿದೆ, ಇದು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸುವಂತಹ ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಈ ಹಿಂದೆ ಕೂಡ ಸಮನ್ಸ್ ಅನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಅದಕ್ಕೆ ಉತ್ತರವನ್ನು ಕೊಡೋದಕ್ಕೂ ಕೂಡ ಹಿಂದೇಟನ್ನು ಹಾಕುವಂಥದ್ರಲ್ಲಿ ಏನು ಕೇಜ್ರಿವಾಲ್ ಮಾಡಿರ್ತಕ್ಕಂಥದ್ದು. ಅಂದ್ರೆ ಬಹಳ ಪ್ರಮುಖವಾಗಿ ಕಾನೂನಿನ ಮುಖಾಂತರ, ಅಂದ್ರೆ ಕಾನೂನಿಗೆ ಯಾರೂ ದೊಡ್ಡವರಲ್ಲ ಅನ್ನುವಂಥದ್ದು ಕೂಡ ಈ ಕೇಜ್ರಿವಾಲ್ ಅವರ ಒಂದು ವಿಚಾರದಲ್ಲಿ, ಈ ಒಂದು ಪ್ರಕರಣದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಕಾನೂನನ್ನ ಮೀರಿ 9 ಬಾರಿ ಏನು ಸತತವಾಗಿ 9 ಬಾರಿ ನೋಟಿಸ್ ಕೊಟ್ಟರು ಕೂಡ ಆ ಸಮನ್ಸ್ಗೆ ಉತ್ತರ ಕೊಡೋದಕ್ಕೆ ನೆಗ್ಲಿಜಿಯನ್ಸ್ ಅನ್ನು ತೋರಿಸ್ತಾರೆ. ಇದರ ಜೊತೆಗೆ ನನ್ನ ಮೇಲೆ ಏನು ಸರ್ಕಾರ ಈ ಒಂದು ಇಡಿಯನ್ನ, ಅಂದ್ರೆ ಕೇಂದ್ರ ಸರ್ಕಾರ ಈ ಇಡಿಯ ಒಂದು ಅಸ್ತ್ರವನ್ನ ಪ್ರಯೋಗಿಸ್ತಾ ಇದೆ ಎನ್ನುವ ನಿಟ್ಟಿನಲ್ಲಿ ಕೇಂದ್ರ, ಅಂದ್ರೆ ಬಿಜೆಪಿಯ ಸರ್ಕಾರದ ವಿರುದ್ಧ ಹಾಗೂ ನರೇಂದ್ರ ಮೋದಿಯವರ ವಿರುದ್ಧ ಅವರ ಕಾರ್ಯಕರ್ತರು ಸೇರಿದಂತೆ ಕೇಜ್ರಿವಾಲ್ ಅವರು ಕೂಡ ಈ ಹಿಂದೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇದು ಏನು ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ನಮ್ಮ ಮೇಲೆ ಮಾಡ್ತಾ ಇರ್ತಕ್ಕಂತಹ ಷಡ್ಯಂತ್ರ ಎನ್ನುವ ಆರೋಪವನ್ನ ಏನು ಕೇಜ್ರಿವಾಲ್ ಸೇರಿದಂತೆ ಆಮ್ ಆದ್ಮಿ ಪಕ್ಷದ ಎಲ್ಲ ಕಾರ್ಯಕರ್ತರು ಕೂಡ ಪ್ರತಿಭಟನೆಯನ್ನು ನಡೆಸಿದ್ರು. ಇಂದು ಕೂಡ ಅಷ್ಟೇ, ಏನು ಬಂಧನವಾದಂತಹ ಸಂದರ್ಭದಲ್ಲೂ ಕೂಡ ಸತತವಾಗಿ ಹೈಡ್ರಾಮವನ್ನು ಸೃಷ್ಟಿಸುವ ಮೂಲಕ ಮೋದಿ ಹಾಗೂ ಬಿಜೆಪಿಗೆ, ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರವನ್ನು ಕೊಡುವ ಮೂಲಕ, ಪ್ರತಿಭಟನೆಯನ್ನು ಮಾಡುವ ಮೂಲಕ ದೆಹಲಿಯ ಕೇಜ್ರಿವಾಲ್ ನಿವಾಸದಲ್ಲಿ ದೊಡ್ಡ ಮಟ್ಟದ ಹೈಡ್ರಾಮವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಆದರೆ ಇದೀಗ ಇಡಿ ಅಧಿಕಾರಿಗಳು ಇಂದು ಏನು ಕೆಲವೇ ಕ್ಷಣಗಳಲ್ಲಿ ಇಡಿಯ ಕಚೇರಿಗೆ ಅರವಿಂದ್ ಕೇಜ್ರಿವಾಲ್ ಅವರನ್ನ ಕರೆತರುವ ಮೂಲಕ ಅಲ್ಲಿ ಸಾಕಷ್ಟು ವಿಚಾರಣೆಯನ್ನ ನಡೆಸಲಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಈಗಾಗಲೇ ಏನು ಕೇಜ್ರಿವಾಲ್ ಅವರ ನಿವಾಸದಲ್ಲಿ ಸಾಕಷ್ಟು ವಿಚಾರಣೆ ಮಾಡಲಿಕ್ಕೆ ಮುಂದಾಗ್ತಾರೆ. ಏನು 10 ಜನರ ತಂಡ ಅಲ್ಲಿ ಅಧಿಕಾರಿಗಳ ತಂಡ ಅಲ್ಲಿರುತ್ತೆ. ಪ್ರತಿಯೊಂದು ಪ್ರಶ್ನೆಯನ್ನು ಕೂಡ ಇದಕ್ಕೆ ಸಂಬಂಧಪಟ್ಟಂತಹ ಹಗರಣಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿಚಾರವನ್ನು ಕೇಳ್ತಾರೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಪ್ರಶ್ನೆಗಳಿಗೆ ಯಾವುದೇ ಉತ್ತರವನ್ನ ಅಥವಾ ಯಾವುದೇ ರೆಸ್ಪಾನ್ಸ್ ಅನ್ನ ಮಾಡದೇ ಇದ್ದಂತಹ ಸಂದರ್ಭದಲ್ಲಿ ಕೇಜ್ರಿವಾಲ್ ವಿರುದ್ಧ ಪ್ರಕರಣವನ್ನು ದಾಖಲಿಸಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೂಡ ಇಡಿ ಅಧಿಕಾರಿಗಳು ಮಾಡಿಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಏನು ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು, ಈಗ ಸದ್ಯ ಮತ್ತೆ ಇಡಿ ಕಚೇರಿಗೆ ಕರೆದುಕೊಂಡು ಬರ್ತಾರೆ. ಇಡಿ ಕಚೇರಿಯಲ್ಲಿ ಸಂಪೂರ್ಣವಾಗಿ ಅವರನ್ನ ವಿಚಾರಣೆ ಮಾಡುವ ಮೂಲಕ ಅದಕ್ಕೆ ಸಂಬಂಧಪಟ್ಟ ಎಲ್ಲ ವಿಚಾರಗಳನ್ನು ಕೂಡ ತಿಳಿಯುವ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ನಿಕೇಶ್, ಓಕೆ, ಥ್ಯಾಂಕ್ ಯು ನಟೇಶ್, ನಿಮ್ಮೆಲ್ಲ ಡೀಟೇಲ್ಸ್.